ಪರಿಷತ್ತಲ್ಲಿ ಇವತ್ತು ಆಗಿದ್ದೇನೆ ನಿಮಗೆ ಏನು ಕೇಳಿಸ್ತು? ನೋಡಿ, ಕೇಳಿಸ್ಕೊಂಡಂಥವ್ರು ಸದಸ್ಯರುಗಳು ನಮ್ಮ ಕಡೆ ಇದ್ದಾರೆ. ನಾನು ಮತ್ತು ತಿಮ್ಮಾಪುರು ನಮ್ಮ ಜಿಲ್ಲೆ ಬಗ್ಗೆ ಏನೋ ಒಂದು ಚರ್ಚೆ ಮಾಡ್ತಿದ್ವಿ. ಅರ್ಜೆಂಟ್ ಆಗಿ 1 ಸೆಕೆಂಡ್ ಮುಗ್ದಿಲ್ಲ, ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಸಂಘರ್ಷ ಆಗಿದೆ, ತಿಕ್ಕಾಟಾಗಿದೆ. ಇವರ ಮತ್ತು ಅವರ ಮಧ್ಯದಲ್ಲಿ ನಡೆದಿರ್ತಕ್ಕಂಥ ಸಂಘರ್ಷ ಮತ್ತು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮಂತ್ರಿಯವರು ಹೇಳೋ ಪ್ರಕಾರವಾಗಿ ರಾಹುಲ್ ಗಾಂಧಿ ಅವರಿಗೆ ಅವಹೇಳನವಾಗಿ ಅವ್ರು ಮಾತಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ಡ್ರಗ್ ಅಡಿಕ್ಟ್ ಅನ್ನುವಂಥ ಪದವನ್ನ ಇವರು ಸಿ ಟಿ ರವಿ ಅವರು ಬಳಸಿದ್ದಾರೆ ಅಂತ ಹೇಳಿ. ಏನೇ ಆದರೂ ಕೂಡ ಒಬ್ಬ ರಾಷ್ಟ್ರೀಯ ನಾಯಕರುಗಳ ಬಗ್ಗೆ ಕೇವಲವಾದ ಪದ ಉಪಯೋಗಿಸೋದನ್ನ ತಪ್ಪು ಮತ್ತು ನಾವುಗಳದನ್ನ ಒಪ್ಪೋದಿಲ್ಲ. ನಮ್ಮ ನಾಯಕರ ಬಗ್ಗೆ ಅದನ್ನ ಅವಾಗ ಅದಕ್ಕೆ ಇವ್ರು ಏನಂದಿದ್ದಾರೆ, ನೀವು ಆಕ್ಸಿಡೆಂಟ್ ಮಾಡಿದಿರಿ, ನೀವು ಅವ್ರನ್ನ ಡ್ರಗ್ ಅಡಿಕ್ಟ್ ಅಂತ ನೀವು ಆಕ್ಸಿಡೆಂಟ್ ಮಾಡಿದಿರಿ, ಹಾಗಾಗಿ ನಿಮ್ಮ ನಾನು ಕೊಲೆಗಾರ ಅಂದ್ರೆ ನಾವು ಅಂತಂದ್ರು. ಕೊಲೆಗಾರ ಅಂತ ನಾನು ಹೇಳ್ಬೋದಲ್ಲ ಅಂತಂದ್ರೆ ಅವರು ನೀವು ಪ್ರಾಸ್ಟಿಟ್ಯೂಟ್ ಅಂತ ನಾನು ಹೇಳ್ಬೋದಲ್ಲ, ಪ್ರಾಸ್ಟಿಟ್ಯೂಟ್ ಅಂತ 10 ಸಲ ಹೇಳಿದ್ರಂತೆ. ಅಂಥ ಪದಗಳನ್ನ ಬಳಸೋದು ಅವ್ರ ಘನತೆಗೆ ತಕ್ಕನದ್ದಲ್ಲ. ಒಬ್ಬ ಮಹಿಳೆಗೆ ಮಹಿಳೆ ಅನ್ನೋದಕ್ಕಿಂತ ಒಬ್ಬ ಮಂತ್ರಿಯಾಗಿ, ಒಬ್ಬ ಮಹಿಳೆಯಾಗಿ ಒಂದು ಸದನದ ಗೌರವದಲ್ಲಿ ಒಂದು ಕೆಲಸವನ್ನ ಮಾಡುವಂತ ಸಂದರ್ಭ ಅವರು ಅಷ್ಟೇ ಸದನದ ಗೌರವನ ಎತ್ತಿ ಹಿಡಿಬೇಕು. ಎರಡು ಕಡೆಯಿಂದ ತಪ್ಪಾಗಿದೆ ಅಂತೀರಾ? ನೋಡ್ರಿ, ಕೊಲೆಗಾರ ಅಂತ ಹೇಳೋದೇನೋ ಅಸಂವಿಧಾನಿಕ ಪದ ಏನಲ್ಲ. ಎಷ್ಟೋ ಸಲ ಆ ಪದಗಳನ್ನ ಬಳಸಿರ್ತೀವಿ ಇಲ್ಲಿ. ಬಟ್ ಒಬ್ಬ ಹೆಣ್ಮಗಳಿಗೆ ಪ್ರಾಸ್ಟಿಟ್ಯೂಟ್ ಅಂತ ಬಳಸೋವಂಥದ್ದು ಎಷ್ಟು ಸರಿ? ಅವ್ರ ಅಕ್ಕ, ಅವ್ರ ತಂಗಿ, ಅವ್ರ ಪ್ರತಿಯೊಬ್ಬರು ಇರ್ತಾರೆ, ಅವ್ರಗಳಿಗೆಲ್ಲ ಯಾರಾದ್ರೂ ಬಳಸಿದ್ರೆ ಬಿಡ್ತಾರಾ? ಸೊ ಅದರಿಂದ ಹೇಳ್ತಾ ಇದ್ನಿ, ಅದು ತಪ್ಪು. ಇಂಥವ್ರ ಮೇಲೆ ಕ್ರಮಗಳು ಆಗ್ಬೇಕು. ದಾಖಲೆ ಇದಾಯ್ತು ಅಂದ್ರೆ ಅವರು ಆ ದಾಖಲೆ ಆನ್ ರೆಕಾರ್ಡ್ ಅದು ದಾಖಲೆ ಇದೆ ಅಂತಿದ್ದ ಹಾಗೇನೆ ಅವ್ರ ಮೇಲೆ ಕ್ರಮ ತಗೋಬೇಕು ಮತ್ತು ಅವರನ್ನ ಪದಚ್ಯುತಿಗೊಳಿಸಬೇಕು ಅಂತಕ್ಕಂಥದ್ದು ನಮ್ಮ ಡಿಮ್ಯಾಂಡ್. ಸದಸ್ಯತ್ವ ಅನರ್ಹಕ್ಕೆ. ಹೌದು. ಓಕೆ, ಇದು ಮಾಜಿ ಸಚಿವರಾಗಿರ್ತಕ್ಕಂಥ ಮತ್ತು ಪರಿಷತ್ ಸದಸ್ಯ ಉಮಾಶ್ರೀ ಅವರ ಮಾತು. ಈ ಪದವನ್ನ ಬಳಸಿದ್ದಾರೆ ಅನ್ನುವಂಥದ್ದು ಮತ್ತು ಅವ್ರನ್ನ ಇಲ್ಲಿಂದ ಅಂದ್ರೆ ಇಡೀ ಪರಿಷತ್ತಿನಿಂದಲೇ ಅವ್ರು ಅಮಾನತು ಮಾಡಬೇಕು ಅನ್ನುವಂಥ ಮಾತುಗಳು ಹೇಳ್ತಾ ಇರೋದು. ಕ್ಯಾಮರಾ ಪರ್ಸನ್ ಮುನ್ರಾಜ್ ಜೊತೆ ಸುಕೇಶ್, ಪಬ್ಲಿಕ್ ಟಿವಿ, ಬೆಳಗಾವಿ.